ಕೋಲಾರ ಜಿಲ್ಲಾಸ್ಪತ್ರೆಯ ಐಸಿಯುನಲ್ಲಿ ಎಸಿ ಇಲ್ಲದೆ ರೋಗಿಗಳು ಉಸಿರಾಟ ಸಮಸ್ಯೆಯಿಂದ ಪರದಾಡ್ತಾ ಇದ್ದಾರೆ. ಕಳೆದ ಒಂದು ವಾರದಿಂದಲೂ ಎಸ್ಎನ್ಆರ್ ಜಿಲ್ಲಾಸ್ಪತ್ರೆಯಲ್ಲಿ ಎಸಿ ಕೆಟ್ಟು ಹೋಗಿದೆ. ಬಿಸಿಲಿನ ತಾಪದ ಜೊತೆಗೆ ಎಸಿ ಕೈಕೊಟ್ಟಿದ್ದರಿಂದ ತೀವ್ರ ನಿಗಾ ಘಟಕದಲ್ಲಿರುವ ರೋಗಿಗಳು ಉಸಿರಾಟದ ಸಮಸ್ಯೆಯಿಂದ ಪರದಾಡ್ತಾ ಇದ್ದಾರೆ. ರೋಗಿಗಳ ಸಂಬಂಧಿಕರು ಬೀಸಣಿಗೆ ಮತ್ತು ರಟ್ಟುಗಳಿಂದ ಗಾಳಿ ಬೀಸ್ತಾ ಇದ್ದಾರೆ. ಮತ್ತೆ ಕೆಲವರು ಮನೆಯಿಂದಲೇ ಫ್ಯಾನ್ ತಂದು ಹಾಕಿದ್ದಾರೆ. ವೈದ್ಯಾಧಿಕಾರಿಗಳ ಗಮನಕ್ಕೆ ತಂದ್ರು, ಪ್ರಯೋಜನ ಆಗಿಲ್ಲ ಅಂತ ರೋಗಿಗಳ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವತ್ಕಲ್ ಬಳಿ ಆನ್ಲೈನ್ ಐಪಿಎಲ್ ಬೆಟ್ಟಿಂಗ್ ನಡೀತಾ ಇದ್ದ ವೇಳೆ ಸುರಪುರ ಪೊಲೀಸರು ದಾಳಿ ಮಾಡಿ ಬೆಟ್ಟಿಂಗ್ ಕುಳಗಳಿಗೆ ಶಾಕ್ ನೀಡಿದ್ದಾರೆ. 3 ಮೊಬೈಲ್ ಹಾಗೂ 22 ಲಕ್ಷ ರೂಪಾಯಿ ಸಮೇತ ಆರೋಪಿ ನಿಂಗಪ್ಪನನ್ನ ಅರೆಸ್ಟ್ ಮಾಡಿದ್ದಾರೆ. ಸುರಪುರ ಡಿವೈಎಸ್ಪಿ ಜಾವಿದ್ ಇನಾಮ್ದಾರ್, ಸಿಪಿಐ ಆನಂದ್ ವಾಗ್ಮೋಡೆ ನೇತೃತ್ವದಲ್ಲಿ ದಾಳಿಯನ್ನ ಮಾಡಲಾಗಿತ್ತು. ದೇವತ್ಕಲ್ ಗ್ರಾಮದ ಬಸ್ ನಿಲ್ದಾಣದ ಬಳಿ ನಿಂಗಣ್ಣ ಎಂಬಾತ ಆನ್ಲೈನ್ ಬೆಟ್ಟಿಂಗ್ ನಡೆಸ್ತಾ ಇದ್ದ. ಸ್ನೇಹಿತರು ಕುಟುಂಬಸ್ಥರ ಜೊತೆ ಗೋವಾ ರಾಜ್ಯಕ್ಕೆ ಪ್ರವಾಸಕ್ಕೆ ಹೋಗುವವರಿಗೆ ಶಾಕ್ ಆಗಿದೆ. ಗೋವಾಗೆ ಹೋದರೆ ಸಮಸ್ಯೆ ಇಲ್ಲ, ಆದರೆ ಪ್ರವಾಸಿಗರು ರಸ್ತೆ ಬದಿಯಲ್ಲಿ ಅಡುಗೆ ತಯಾರಿಸಿ ತಿನ್ನದಂತೆ ಗೋವಾ ಸರ್ಕಾರ ನಿರ್ಬಂಧ ಹೇರಿದೆ. ರಾಜ್ಯದಲ್ಲಿ ಸ್ವಚ್ಛತೆ ಕಾಪಾಡುವ ಉದ್ದೇಶದಿಂದ ಈ ಕ್ರಮ ವಹಿಸಲಾಗಿದೆ. ವಾಹನದಲ್ಲಿ ಗ್ಯಾಸ್ ಸಿಲಿಂಡರ್, ಸ್ಟವ್ ಮತ್ತು ಪಾತ್ರೆ ಪಗಡೆ ಸಾಗಿಸಿದ್ರೆ ಗಡಿಯಲ್ಲೇ ಸೀಸ್ ಮಾಡುವುದಕ್ಕೆ ಪೊಲೀಸರು ಪ್ರಾರಂಭಿಸಿದ್ದಾರೆ. ಗೋವಾ ರಾಜ್ಯದ ನಿಯಮವನ್ನ ಪ್ರವಾಸಿಗರು ಹಾಗೂ ಕಾರ್ಮಿಕರು ವಿರೋಧಿಸ್ತಾ ಇದ್ದಾರೆ. ಲಾರಿ ಚಾಲಕರಿಗೂ ಇಂತಹ ನಿಯಮ ಮಾಡಿದ್ರೆ ಮುಂದಿನ ದಿನ ಹೋರಾಟದ ಹಾದಿ ಹಿಡಿಬೇಕಾಗಬಹುದು ಅಂತ ಎಚ್ಚರಿಕೆ ನೀಡಿದ್ದಾರೆ. ಗೋವಾ ಸರ್ಕಾರ ಮಾಡಿರುವ ನಿಯಮ ಗೋವಾ ರಾಜ್ಯದ ಪ್ರವಾಸೋದ್ಯಮದ ಮೇಲೂ ಭಾರೀ ಪರಿಣಾಮ ಬೀರಲಿದೆ ಅಂತ ಹೇಳಲಾಗ್ತಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.